ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಸ್ಟಾರ್ ನಟರ ಸಿನಿಮಾಗಳು ಬರ್ತಾ ಇಲ್ಲ ಅಂತ ವೇಟ್ ಮಾಡಿದ್ದೇ ಆಯ್ತು. ವರ್ಷದ ಫಸ್ಟ್ ಹಾಫ್ ಮುಗ್ದೋಯ್ತು. ಯಾವ ಸಿನಿಮಾಗಳು ಕೂಡ ಥಿಯೇಟರ್ ಕಡೆ ಬರ್ಲೇ ಇಲ್ಲ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಸಾಲು ಸಾಲು ಸಿನಿಮಾಗಳು ಬರೋದಂತೂ ನಿಜ. ನಮ್ಮ KFI ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನಟ ನಟಿಯರ ಹುಟ್ಟುಹಬ್ಬಕ್ಕೆ ಅವರ ಮುಂದೆ ಬರುವಂತಹ ಸಿನಿಮಾಗಳ ಅಪ್ಡೇಟ್ ನೀಡುವುದೇ ಹ್ಯಾಬಿಟ್ ಆಗ್ಬಿಟ್ಟಿದೆ. ಅದೇ ರೀತಿಯಲ್ಲಿ ಇದೇ ಜುಲೈ 12ನೇ ತಾರೀಕು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಮುಂದೆ ಬರುವಂತಹ ಒಂದಷ್ಟು ಸಿನಿಮಾಗಳ ಅಪ್ಡೇಟ್ ಗಾಗಿ ನಾವು ಸಹ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದೀವಿ. ಹಾಗಿದ್ರೆ ಬನ್ನಿ ಯಾವ್ಯಾವ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಸಿಗಬಹುದು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಮೊದಲನೇದಾಗಿ ಶಿವಣ್ಣ ಆಕ್ಟ್ ಮಾಡ್ತಿರುವಂತಹ ಬಹು ನಿರೀಕ್ಷಿತ ಸಿನಿಮಾ ಭೈರತಿ ರಣಗಲ್. ಈ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ಬೇಕಿತ್ತು, ಆದ್ರೆ ಕಾರಣಾಂತರಗಳಿಂದ ಮುಂದೂಡಿದ್ರು. ಈ ಸಿನಿಮಾದ ಚಿತ್ರೀಕರಣ ಕೆಲವು ದಿನಗಳ ಹಿಂದೆ ಅಷ್ಟೇ ಕಂಪ್ಲೀಟ್ ಆಗಿದೆ. ಶಿವಣ್ಣನ ಹುಟ್ಟುಹಬ್ಬದಂದು ಸಿನಿಮಾದ ಟೀಸರ್ ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಸಹ ಅನೌನ್ಸ್ ಮಾಡಬಹುದು. ಎರಡನೆಯದು ಉತ್ತರಾಖಂಡ. ಡಾಲಿ ಧನಂಜಯ್ ಹಾಗೂ ಶಿವರಾಜ್ ಕುಮಾರ್ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ. ಈ ಸಿನಿಮಾದಲ್ಲಿನ ಶಿವಣ್ಣನ ಕ್ಯಾರೆಕ್ಟರ್ ಟೀಸರ್ ನ ಸಹ ಹಬ್ಬಕ್ಕೆ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಮೂರನೆಯದು ಶಿವಣ್ಣ ಅವರ ಮಗಳು ನಿವೇದಿತಾ ಅವರು ಪ್ರೊಡ್ಯೂಸ್ ಮಾಡ್ತಿರುವಂತಹ ಫೈರ್ ಪ್ಲೇ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಗೆಸ್ಟ್ ಆಗಿ ಒಂದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಆ ಪಾತ್ರದ ಲುಕ್ ಸಹ ರಿಲೀಸ್ ಆಗಬಹುದು. ನಾಲ್ಕನೆಯದು ಶಿವಣ್ಣ, ರಾಜ್ವಿ ಶೆಟ್ಟಿ, ರಿಯಲ್ ಸ್ಟಾರ್ ಉಪೇಂದ್ರ ಕಾಂಬಿನೇಷನ್ ನಲ್ಲಿ ಮೂಡಿ ಬರ್ತಿರುವಂತಹ 45 ಸಿನಿಮಾದಲ್ಲಿನ ಶಿವಣ್ಣನ ಕ್ಯಾರೆಕ್ಟರ್ ಟೀಸರ್ ಸಹ ರಿಲೀಸ್ ಆಗಬಹುದು ಅನ್ನೋ ಸುದ್ದಿ ಇದೆ. ಅದರ ಜೊತೆಗೆ ಶಿವಣ್ಣನ ಇತ್ತೀಚೆಗೆ ಸೂಪರ್ ಹಿಟ್ ಆದಂತಹ ಗೋಸ್ಟ್ ಸಿನಿಮಾದ ಪಾರ್ಟ್ 2 ಬಗ್ಗೆ ಅಪ್ಡೇಟ್ ಸಿಗುವ ಸಾಧ್ಯತೆ ಇದೆ. ಇವೆಲ್ಲದರ ಜೊತೆಗೆ ತೆಲುಗು ಸಿನಿಮಾದಲ್ಲಿ ರಾಮ್ ಚರಣ್ ಜೊತೆ ಆಕ್ಟ್ ಮಾಡಲು ಶಿವಣ್ಣ ಗ್ರೀನ್ ಸಿಗ್ನಲ್ ಸಹ ನೀಡಿದ್ದಾರೆ. ಈ ಸಿನಿಮಾದ ಅಪ್ಡೇಟ್ ಸಹ ಸಿಗಲಿದೆ. ಭೈರವನ ಕೊನೆ ಪಾಠ ಸಿನಿಮಾದಲ್ಲೂ ಸಹ ಶಿವಣ್ಣ ಹೀರೋ ಆಗಿ ಆಕ್ಟ್ ಮಾಡ್ತಿರುವುದು ಕನ್ಫರ್ಮ್ ಆಗಿದೆ. ಮೊನ್ನೆ ಅಷ್ಟೇ ಶಿವಣ್ಣನ ಪೋಸ್ಟರ್ ರಿಲೀಸ್ ಆಗಿದೆ. ಶಿವಣ್ಣ ಅವರ ಇದಿಷ್ಟು ಸಿನಿಮಾಗಳ ಅಪ್ಡೇಟ್ ಗಳು ಅವರ ಹುಟ್ಟುಹಬ್ಬದಂದು ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಸಿನಿಮಾ ಅಪ್ಡೇಟ್ ಗಳು ಕೇವಲ ಶಿವಣ್ಣನ ಅಭಿಮಾನಿಗಳಿಗೆ ಮಾತ್ರವಲ್ಲ, ಸಿನಿ ಪ್ರೇಮಿಗಳಿಗೂ ಸಹ ಕ್ಯೂರಿಯಾಸಿಟಿನ ಮೂಡಿಸಿರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ.